ವೆಲ್ಕಮ್ ಟು ದ ನ್ಯೂ ಮಿನಿ ವ್ಲಾಗ್. ಇವತ್ತು ನಾನು SPSS ತಂಡದೊಂದಿಗೆ ಶ್ರೀ ಉಳುವಿ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಒಂದೇದಕ್ಕೆ ಬಸ್ಸಿಂದ ಪೂಜಾ ಮಾಡಿದ್ರಿ. ಪೂಜಾ ಮಾಡಿದ ನಂತರ ನೋಡ್ರಿ 49 ಅಣ್ಣಂದ್ರು ಅಕ್ಕಂದ್ರು ಎಲ್ಲರೂ ಸೇರಿ ಹೊರಡ್ತಾ ಇದ್ವಿ. ದಾಂಡೇಲಿ ದಾಟಿ ಉಳುವಿ ಹೋಗೋ ಮಾರ್ಗದಲ್ಲಿ ಒಂದು ಮರ ಬಿದ್ದಿತ್ರಿ. ಅದರ ಸಂಬಂಧ ನಾವು ಮತ್ತೆ ಒಳ್ಳೆ ದಾಂಡೇಲಿ ಹೋಗಬೇಕಾಯ್ತು. ನಮ್ಗೆ ಹೋಗಕ್ಕೆ ಸ್ವಲ್ಪ ತಡ ಆಯಿತು. ಅಂತೂ ಇಂತೂ ಹೊಸ ಮಾರ್ಗದಿಂದ ಉಳುವಿ ಮುಟ್ಟಿದ್ವಿ. ಅಲ್ಲಿ ಯಾತ್ರಿ ನಿವಾಸದಲ್ಲಿ ರೂಮ್ ಬುಕ್ ಮಾಡಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆದ್ವಿ. ವಿಶ್ರಾಂತಿ ಪಡೆದ ನಂತರ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಗುಡಿ ಕಡೆ ದರ್ಶನಕ್ಕೆ ಹೊಂಟಿವ್ರಿ. ಶ್ರೀ ಉಳುವಿ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ ನೋಡ್ರಿ 45 ಕಿಲೋಮೀಟರ್ ಆಗುತ್ತೆ. ದಾಂಡೇಲಿಂದ ಉತ್ತರ ಕನ್ನಡ ಡಿಸ್ಟಿಕ್ನಾಗ ಬರ್ತೈತ್ರಿ. ಈ ಗುಡಿ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆ ರಾತ್ರಿ ಮಠ ತೆಗೆದಿರ್ತೈತ್ರಿ. ಈ ಗುಡಿದ ಇತಿಹಾಸದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಕಲ್ಯಾಣದಲ್ಲಿ ಶರಣರ ಮೇಲೆ ಹಿಂಸೆ ಆರಂಭವಾದ ನಂತರ ಚನ್ನಬಸವಣ್ಣ ಮತ್ತು ಇತರ ಶರಣರು ಅಲ್ಲಿಂದ ಹೊರಟು ಪಶ್ಚಿಮ ಘಟ್ಟದಟ್ಟ ಕಾಡುಗಳ ನಡುವೆ ಇರುವ ಉಳುವಿ ಪ್ರದೇಶಕ್ಕೆ ಬಂದರು. ಚನ್ನಬಸವನವರು ಉಳುವಿಯಲ್ಲಿ ತಪಸ್ಸು, ಧ್ಯಾನ ಮತ್ತು ಶಿವಭಕ್ತಿಯಲ್ಲಿ ನಿರತರಾದರು. ಅವರು ದಿವ್ಯ ಶಕ್ತಿ ಮತ್ತು ಜ್ಞಾನದಿಂದ ಅನೇಕ ಜನರಿಗೆ ಮಾರ್ಗದರ್ಶನ ದೊರೆಯಿತು. ನಂತರ ಅವರು ಇಲ್ಲಿಯೇ ಐಕ್ಯರಾದರು. ಅದೇ ಸ್ಥಳದಲ್ಲಿ ಇಂದು ಪ್ರಸಿದ್ಧ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನ ಇದೆ. ದೇವರು ದರ್ಶನ ಮಾಡ್ಕೊಳ್ಳಿಕ್ಕೆ ಒಳಗಡೆ ಹೋದ್ವಿ. ಅವತ್ತು ದರ್ಶನ ಮಾಡ್ಕೊಳ್ಳಿಕ್ಕೆ ಬಹಳ ಜಾಸ್ತಿ ಗದ್ದಲ ಇದ್ದಿದ್ದಿಲ್ಲ. ದರ್ಶನ ಒಳ್ಳೆ ರೀತಿಯಿಂದ ಆಯಿತು. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹೊಡಿಸ್ಲಿಕ್ಕೆ ಕಾಯಿ ತಂದಿದ್ರೆ ಕಾಯಿ ಹೊಡಿಲಿಕ್ಕೆ ಸ್ಥಳ ಹೊರಗಡೆ ಇದೆ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಮತ್ತು ಗ್ರೂಪ್ ಫೋಟೋ ಸೆಷನ್ ತಗೊಂಡ್ವಿ. ಫೋಟೋ ತಗೊಂಡ ನಂತರ ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಹೊರಟಿದ್ವಿ. ಇಲ್ಲಿ ನೋಡ್ರಿ, ಪ್ರತಿನಿತ್ಯ ನಿಮಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಪ್ರಸಾದ ಕೊಡ್ಲಾಗ್ತೈತ್ರಿ ಗುಡಿಯಾಗ. ಬೆಳಿಗ್ಗೆ 7:30 9:00 ಮಠ, ಮಧ್ಯಾಹ್ನ 12:30 3 ಗಂಟೆ ಮಠ, ಮತ್ತು ರಾತ್ರಿ 8:00 9 ಗಂಟೆ ಮಠ ಪ್ರಸಾದ ನೀಡ್ಲಾಗ್ತೈತ್ರಿ. ಪ್ರಸಾದದಾಗ ನೋಡ್ರಿ ಅನ್ನ, ಸಾಂಬಾರು, ಪಾಯಸ ಮಾಡಿದ್ರಿ. ಬಹಳ ಒಳ್ಳೆ ರೀತಿಯಿಂದ ಮಾಡಿದ್ರು. ಬಹಳ ರುಚಿಕರವಾಗಿತ್ತು. ಪ್ರಸಾದ ಸೇವನೆ ಮಾಡಿಕೊಂಡು ಮತ್ತೆ ನಾವು ಪ್ರಯಾಣ ಗದಗ ಕಡೆ ಶುರು ಮಾಡಿದ್ವಿ. ಮತ್ತೆ ನಾವು ಬ್ಲಾಗ್ ಇಲ್ಲೇ ಮುಗಿಸೋಣ್ರಿ. ಸಿಗೋಣ ಮುಂದಿನ ವಿಡಿಯೋದಾಗಲಿ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.